ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಿಂಗಲ್ ಸ್ಟೆಪ್ನಲ್ಲಿ ಬ್ರೈಡಲ್ ಕ್ರೋಶಾ ಡಿಸೈನ್ನ ಯಾವ ಥರನಾಗಿ ಹಾಕೋದಂತ ತೋರಿಸ್ತಾ ಇದ್ದೀನಿ. ಇಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡು 2 ಚೈನ್ ಹಾಕೋತಾ ಇದ್ದೀನಿ. ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶಾ ಹಾಕೋತೀನಿ. ಇವಾಗ 2 ಸಿಂಗಲ್ ಕ್ರೋಶಾ ಥರ ಕಾಣಿಸ್ತಾ ಇದೆ. ಇವಾಗ 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ನಾನು ಸಿಂಗಲ್ ಕ್ರೋಶಾನ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಪಕ್ಕದಲ್ಲೇ ಸ್ವಲ್ಪನೂ ಸ್ಪೇಸ್ ಬಿಡದೆ ಇರೋ ಥರ ಮತ್ತೊಂದು ಸಿಂಗಲ್ ಕ್ರೋಶಾನ ಹಾಕೋತಾ ಇದ್ದೀನಿ. ಮತ್ತು ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶಾ. ಇಲ್ಲಿ ಸಿಂಗಲ್ ಕ್ರೋಶಾ ಹಾಕೊಳ್ಳೋದ್ರಿಂದ ಕುಚ್ಚು ಮತ್ತು ಡಿಸೈನ್ಗೆ ಸ್ವಲ್ಪ ಗ್ಯಾಪ್ ಆಗುತ್ತೆ, ಇನ್ನೂ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು 3 ಟೈಮು ನಾನು ಸಿಂಗಲ್ ಕ್ರೋಶಾನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಒಂದು ಸಿಂಗಲ್ ಕ್ರೋಶಾ ಹಾಕೊಂಡ ತಕ್ಷಣ ನೀವು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬಹುದು. ಇವಾಗ ನಾನು ಸಿಂಗಲ್ ಕ್ರೋಶಾ ಹಾಕ್ಕೊಂಡು 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶಾ ಹಾಕೋಬೇಕು. ಅದಾದಮೇಲೆ ಮತ್ತೆ ನಾನಿಲ್ಲಿ 2 ಚೈನ್ನ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶಾ ಹಾಕೋಬೇಕು. ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಟ್ಟೆ ಜಗ್ಗಿದ ಥರ ಕಾಣಿಸುತ್ತೆ. ನಾನಿಲ್ಲಿ ಈ ಥರನಾದಂಥ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಯಾವ ಬೀಡ್ಸ್ ಸಹಿತ ಯೂಸ್ ಮಾಡ್ಕೋಬಹುದು. ದಾರನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಈ ಬೀಡನ್ನು ಅದರೊಳಗೆ ಹಾಕಿ ಬೀಡ್ ಲಾಕ್ ಮಾಡ್ಕೋತೀನಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶಾನ ಹಾಕೋತೀನಿ. ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಮತ್ತೆ ನಾನು ಇಲ್ಲಿ 2 ಟೈಮ್ಸು ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶಾ ಹಾಕೋತೀನಿ. ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ತೀನಿ. ಟರ್ನ್ ಮಾಡ್ಕೊಂಡು ಸೂಜಿ ಮೇಲೆ ಒಂದು ಸಾರಿ ದಾರ ತೊಗೊಂಡು ನಾವು ಏನಿಲ್ಲಿ ಬೀಡ್ಸ್ ಹಿಂದ್ಗಡೆ ದಾರ ಬಂದಿರುತ್ತಲ್ವ ಅಲ್ಲಿನೇ ನಾನು ಡಬಲ್ ಕ್ರೋಶಾನ ಮಾಡ್ಕೋತಾ ಇದ್ದೀನಿ. ಬೀಡ್ಸ್ ಹಿಂದ್ಗಡೆ ದಾರ ಬಂದಿರುತ್ತಲ್ವ ಅಲ್ಲಿನೇ ಡಬಲ್ ಕ್ರೋಶಾನ ಮಾಡ್ಕೋತಾ ಇದ್ದೀನಿ. ಮತ್ತು ಸೇಮ್ ಸೂಜಿ ಮೇಲೆ ಒಂದು ಸಾರಿ ದಾರನ ತೊಗೊಂಡು ಡಬಲ್ ಕ್ರೋಶಾನ ಮಾಡ್ಕೊಳ್ಳೋದು. ಅದೇನು ದಾರ ಇರುತ್ತಲ್ವ ಅದು ಫಿಲ್ ಆಗುವವರೆಗೂ ನಾವು ಡಬಲ್ ಕ್ರೋಶಾನ ಮಾಡ್ಕೋತಾ ಹೋಗಬೇಕು. ಇವಾಗ 5ನೇದು ಹಾಕೋತಾ ಇದ್ದೀನಿ. 6 7 ಸಿಂಗಲ್ ಸ್ಟೆಪ್ನಲ್ಲಿ ಹಾಕೋಬೋದು, ಫಾಸ್ಟಾಗಿ ಆಗುತ್ತೆ. 8 9 10 11. ಇವಾಗ ನಾವೇನಿಲ್ಲಿ ಡಬಲ್ ಕ್ರೋಶಾ ಡಬಲ್ ಚೈನ್ ಹಾಕ್ಕೊಂಡಿದ್ವಲ್ವ ಅಲ್ಲಿನೇ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ನಾನಿಲ್ಲಿ 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ನಾವು ಫಸ್ಟಿಗೇನು 3 ಚೈನ್ ಹಾಕ್ಕೊಂಡ್ಮೇಲೆ ಸಿಂಗಲ್ ಕ್ರೋಶಾ ಹಾಕ್ಕೊಂಡಿದ್ವಲ್ವ ಅಲ್ಲಿನೇ ಸಿಂಗಲ್ ಕ್ರೋಶಾನ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶಾನ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಂಡು 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಇಲ್ಲಿ ಈ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶಾನ ಹಾಕೋತಾ ಇದ್ದೀನಿ. ಇದು ಪಿಕಾಕ್ ನಾಟ್ ಆಗುತ್ತೆ. ಆಮೇಲೆ ಮತ್ತೆ ಸೂಜಿ ಮೇಲೆ 2 ಸಾರಿ ದಾರನ ತೊಗೊಂಡು ಏನು ಮೊದಲಿಗೆ ನಾವಲ್ಲಿ ಡಬಲ್ ಕ್ರೋಶಾ ಹಾಕ್ಕೊಂಡಿದ್ವಲ್ವ ಅದೇ ಗ್ಯಾಪ್ ಒಳಗಡೆ ನಾನು ತ್ರಿಬಲ್ ಕ್ರೋಶಾನ ಹಾಕೋತಾ ಇದ್ದೀನಿ. ಇವಾಗ 3 ಚೈನ್ ಹಾಕ್ಕೊಂಡು ಇಲ್ಲಿ ಪಿಕಾಕ್ ನಾಟ್ನ ಹಾಕೋತಾ ಇದ್ದೀನಿ. ಪ್ರತಿಯೊಂದು ನಾವು ಇದು ಏನು ನಾವು ಡಬಲ್ ಕ್ರೋಶಾ ಹಾಕ್ಕೊಂಡಿದ್ವಲ್ವ ಪ್ರತಿ ಡಬಲ್ ಕ್ರೋಶಾ ಮಧ್ಯದಲ್ಲಿ ಒಂದೊಂದು ಪಿಕಾಕ್ ನಾಟನ್ನು ಹಾಕೋತಾ ಹೋಗಬೇಕು. ಇವಾಗ ಮತ್ತೆ 2ನೇದಕ್ಕೂ ಸಹಿತ ಸೇಮು ತ್ರಿಬಲ್ ಕ್ರೋಶಾ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಡಬಲ್ ಕ್ರೋಶಾ ತ್ರಿಬಲ್ ಕ್ರೋಶಾ ತುಂಬ ಈಸಿಯಾಗಿ ಅಷ್ಟೇ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ಈ ಡಿಸೈನ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನೇನು ಡಬಲ್ ಕ್ರೋಶಾ ಹಾಕ್ಕೊಂಡಿದ್ನೋ ಆ ಪ್ರತಿಯೊಂದು ಡಬಲ್ ಕ್ರೋಶಾ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ ಆ ಗ್ಯಾಪ್ನಲ್ಲಿ ಪಿಕಾಕ್ ನಾಟನ್ನು ಹಾಕ್ಕೋತಾ ಇದ್ದೀನಿ. ತ್ರಿಬಲ್ ಕ್ರೋಶಾ ಹಾಕ್ಕೊಂಡು 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಅದರೊಳಗಡೆ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಸೂಜಿ ಮೇಲೆ 2 ಸಾರಿ ದಾರನ ತೊಗೊಂಡು ಸೇಮ್ ಡಿಸೈನ್ನ ಕಂಟಿನ್ಯೂ ಮಾಡ್ಕೋತಾ ಹೋಗ್ತೀನಿ. ಈ ಥರನಾಗಿ ಡಿಸೈನು ಕಾಣಿಸುತ್ತೆ.
ಇವಾಗ ನಾನು 11 ಪಿಕಾಕ್ ನಾಟನ್ನು ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡ್ಕೊಂಡು ಇವಾಗ ನಾನು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶನ ಹಾಕೋತೀನಿ, ಮತ್ತು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶನ ಹಾಕೋತೀನಿ. ಆಮೇಲೆ ಮತ್ತೆ 5 ಚೈನ್ ಹಾಕೋತೀನಿ. 5 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಹಾಕೋತೀನಿ. ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತು ನಾನು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಮತ್ತು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ನಾನು 3 ಚೈನ್ನ ಹಾಕೋತೀನಿ. 3 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಸಿಂಗಲ್ ಕ್ರೋಶ ಹಾಕೋತೀನಿ. ಅದಾದಮೇಲೆ ಮತ್ತೆ ನಾನು 2 ಚೈನ್ ಹಾಕೋತೀನಿ. 2 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಸಿಂಗಲ್ ಕ್ರೋಶ ಹಾಕೋತೀನಿ. ಇವಾಗ ದಾರನ ಮೇಲ್ಗಡೆ ಹೇಳ್ಕೊಂಡು ಒಂದು ಬೀಡನ್ನು ಹಾಕೋತೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋತೀನಿ. ಬೀಡ್ ಲಾಕ್ ಮಾಡ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಸಿಂಗಲ್ ಕ್ರೋಶ ಹಾಕೋತೀನಿ. ಇವಾಗ ಮತ್ತೆ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ಬಟ್ಟೆನ ಟರ್ನ್ ಮಾಡ್ಕೊಂಡು ಇಲ್ಲಿಂದನೇ ನಾನೇನು ಬೀಡ್ಸ್ ಹಿಂದ್ಗಡೆ ದಾರ ಬಂದಿರುತ್ತಲ್ವ ಅಲ್ಲಿನೇ ಡಬಲ್ ಕ್ರೋಶನ ಹಾಕೋತೀನಿ. ಡಬಲ್ ಕ್ರೋಶನ ಹಾಕೊತಾ ಇದ್ದೀನಿ. ಮತ್ತು ಅದು ಫಿಲ್ ಆಗಬೇಕು ಅಷ್ಟು ಡಬಲ್ ಕ್ರೋಶನ ಹಾಕೋಬೇಕು. ಸೂಜಿ ಮೇಲೆ ಒಂದು ಸಾರಿ ದಾರನ ತೊಗೊಂಡು 3ರಲ್ಲಿ 2, 2ರಲ್ಲಿ 1 ಮಾಡ್ಕೊಂಡ್ರೆ ಅದು ಡಬಲ್ ಕ್ರೋಶ. 2, 3, 4 ಇಲ್ಲಿ ನಾನು ಟೋಟಲಾಗಿ 11 ಡಬಲ್ ಕ್ರೋಶನ ಹಾಕೋತೀನಿ. ಅದು ಬೀಡ್ ಸೈಜ್ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಬೀಡ್ ಸೈಜು ಎಷ್ಟು ದೊಡ್ಡದು ಚಿಕ್ಕದು ಅದ್ರ ಮೇಲೆ ಡಿಪೆಂಡು ಆಗಿರುತ್ತೆ. ಕಂಬನ ಅದ್ರ ಮೇಲೆ ನೋಡ್ಕೊಂಡು ಹಾಕೋಬೇಕು. ಇಷ್ಟೇ ಅಂತ ಏನಿಲ್ಲ. ಬೀಡ್ಸ್ ಇದಕ್ಕಿಂತ ಚಿಕ್ಕದು ಇತ್ತಂದರೆ ಕಂಬ ಕಡಿಮೆ ಹಿಡಿಯುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಬೀಡ್ಸು ನಿಮ್ಮ ಚಾಯ್ಸು, ಇದೇ ಬೀಡ್ಸ್ ಅಂತ ಏನೂ ಇರೋದಿಲ್ಲ. ಇವಾಗ 9ನೇದು ಹಾಕೋತಾ ಇದ್ದೀನಿ. 9, 10, 11. ಇವಾಗ ನಾನು 11ನೇದು ಕಂಬ ಹಾಕ್ಕೊಂಡು ಇದು ಕರನಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೆ ಅಲ್ವ ಅದ್ರ ಮೇಲೇ ಹಾಕ್ಕೋತಾ ಇದ್ದೀನಿ. ಇವಾಗ ಮತ್ತೆ ನಾನಿಲ್ಲಿ 3 ಚೈನ್ ಹಾಕ್ಕೊಂಡು ಇಲ್ಲೇನು ಫಸ್ಟಿಗೆ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಲ್ವ ಅಲ್ಲಿನೇ ಒಂದು ಸಿಂಗಲ್ ಕ್ರೋಶ ಹಾಕೋತೀನಿ. ಮತ್ತು ಬಟ್ಟೆನ ಟರ್ನ್ ಮಾಡ್ಕೊಂಡು ಇವಾಗ ನಾನು 3 ಚೈನ್ನ ಹಾಕೋತೀನಿ. 3 ಚೈನ್ ಹಾಕ್ಕೊಂಡು ಈ 3 ಚೈನ್ ಇತ್ತಲ್ವ 3 ಚೈನ್ ಒಳಗಡೆ ಒಂದು ಲಾಕ್ ಮಾಡ್ಕೋತೀನಿ. ಇದರಿಂದ ಪಿಕಾಕ್ ನಾಟ್ ಆಗುತ್ತೆ. ಇವಾಗ ನಾನು ಪ್ರತಿ ಏನು ಡಬಲ್ ಕ್ರೋಶ ಇತ್ತಲ್ವ ಆ ಪ್ರತಿ ಡಬಲ್ ಕ್ರೋಶ ಮಧ್ಯದಲ್ಲಿ ತ್ರಿಬಲ್ ಕ್ರೋಶನ ಮಾಡ್ಕೋತೀನಿ. ತ್ರಿಬಲ್ ಕ್ರೋಶ ಮಾಡ್ಕೊಂಡು 3 ಚೈನ್ ಹಾಕ್ಕೊಂಡು ಪಿಕಾಕ್ ನಾಟನ್ನು ಮಾಡ್ಕೋತೀನಿ. ಟೋಟಲಾಗಿ ಇಲ್ಲಿ 11 ಪಿಕಾಕ್ ನಾಟ್ ಬರುತ್ತೆ. ನೀವು ಪ್ರತಿಯೊಂದು ಪಿಕಾಕ್ ನಾಟ್ ಮಧ್ಯೆನೂ ಒಂದೊಂದು ಬೀಡ್ಸನ್ನು ಹಾಕೊಂಡ್ರೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಅದು ನಿಮ್ಮ ಚಾಯ್ಸು. ನಾನಿಲ್ಲಿ ಯಾವುದೇ ಥರನಾದಂತಹ ಬೀಡ್ಸನ್ನು ಹಾಕದೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸಹಿತ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಯಾವುದೇ ಡಿಸೈನು ನೀಟಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದರೆ ಸೀರೆಗೆ ಕರೆಕ್ಟಾಗಿ ಕಲರ್ ಕಾಂಬಿನೇಷನ್ ಆಗಿ ತೊಗೊಂಡಿರಬೇಕು ದಾರನ. ಹಾಗೆ ಡಿಸೈನ್ ಹಾಕುವಾಗ ಪರ್ಫೆಕ್ಟಾಗಿ ಹಾಕ್ತಾ ಇರಬೇಕು. ಅಂದ್ರೇ ಯಾವುದೇ ಡಿಸೈನ್ ಆದರೂ ನೀಟಾಗಿ ಕಾಣಿಸುತ್ತೆ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಅದ್ರ ಮೇಲೆ ಡೆಡಿಕೇಶನ್ ಇದ್ರೇ ಅಲ್ವಾ. ಹಾಗೆ ಪೇಷನ್ಸ್ ಸಹಿತ ಇರಬೇಕು. ಇವಾಗ ನಾನು ಪ್ರತಿಯೊಂದು ಡಬಲ್ ಕ್ರೋಶ ಮಧ್ಯದಲ್ಲಿ ತ್ರಿಬಲ್ ಕ್ರೋಶ ಹಾಕ್ಕೊಂಡು ಒಂದೊಂದು ಪಿಕಾಕ್ ನಾಟನ್ನು ಮಾಡ್ಕೋತಾ ಇದ್ದೀನಿ. ಒಮ್ಮೆ ನಮಗೆ ಯಾವುದಾದ್ರೂ ಡಿಸೈನ್ ಹಾಕೋಕ್ಕೆ ಬಂತು ಅಂದರೆ ಪ್ರತಿಯೊಂದು ಡಿಸೈನು ತುಂಬಾ ಸುಲಭವಾಗಿ ಹಾಕೋಬೋದು. ಆದರೆ ಕಲಿಯುವಾಗ ತಾಳ್ಮೆಯಿಂದ ಕಲೀರಿ. ಇವಾಗ ಇನ್ನು 3 ಹಾಕ್ಕೊಂಡ್ರೆ ಇದು ಡಿಸೈನ್ ಫುಲ್ ಕಂಪ್ಲೀಟ್ ಆಗುತ್ತೆ. ನಿಮಗೆ ಇನ್ನೂ ಗ್ರ್ಯಾಂಡಾಗಿ ಬೇಕನ್ನಿಸಿದ್ರೆ ಪ್ರತಿಯೊಂದು ಪಿಕಾಕ್ ನಾಟ್ ಮಧ್ಯೆ ಒಂದೊಂದು ಬೀಡ್ಸನ್ನು ಸಹಿತ ಹಾಕ್ಕೋಬೋದು. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೋಡೋಕ್ಕೆ ಈಸಿ ಆಗುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನಿಲ್ಲಿ ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಬಟ್ಟೆಗೆ ಹಾಕೋದ್ರಿಂದ ಅಂದರೆ ಸೀರೆಗೆ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಇದೇ ಲಾಸ್ಟದ್ದು. ಇವಾಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡು 5 ಚೈನ್ ಹಾಕೋತಾ ಇದ್ದೀನಿ ಕುಚ್ಚು ಹಾಕೋಕ್ಕೆ. ಇಲ್ಲಿ ಪೂರ್ತಿಯಾಗಿ 2 ಸಾರಿ ಡಬಲ್ ಕ್ರೋಶ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಈ ಥರನಾಗಿ ಕಾಣಿಸುತ್ತೆ. ಕುಚ್ಚು ಹಾಕಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಕುಚ್ಚು ಹಾಕಿದ ಮೇಲೆ ಡಿಸೈನು ಇಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಿಮಗೆ ಈ ಡಿಸೈನು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಡಿಸೈನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆಲ್.